ಕರ್ಣ, ಪರಮಾತ್ಮ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಚರ್ಚಿಸಬೇಕಾಗಿರುವುದು. ನನ್ನೊಡನೆ ಬಾ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ. ಪಾಮರ ನೋಳು ಕೃಪೆಯ ತೋರಿದೆ ನೇ ಸ್ವಾಮಿ. ಪಾಮರ ನೋಳು ಕೃಪೆಯ ತೋರಿದೆ ನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ. ಕರ್ಣ, ಇಳೆಯಳು ಜನ್ಮವ ಕಳೆದೆನು ದೇವ ಪರಮಾತ್ಮ. ಇಳೆಯಳು ಜನ್ಮವ ಕಳೆದೆನು ದೇವ ದೇವ ದೇವಾನೆ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣು ಶ್ರೀರಮಣಂ ಅಖಿಲ ಗುಣಗಳು ವಾರುದಿಯ ಸೋಮಂ ಸಮಸ್ತ ಜಗದಾನಂದಂ ಸಮಸ್ತ ಜಗದಾನಂದಂ ವಾರಿಜಭವತಾತಂ ನಿನಗೆ ನಾನ್ ಸಮನೆ. ಈ ಕುಲಯೀನನು ದೇವಾ ದೇವಾ ಬಳಲಿದ್ದೇನೆ ಸ್ವಾಮಿ ಕರಳನ ಆದರಿಸಲು.
ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ. ಮನುಜನ ಪಾಲಿಸಿವೆ ದೇವದೇವನೇ ಶ್ರೀಲೋಲನೆ ಅತಿ ಪ್ರೇಮದಿ ಸ್ವಾಮಿ ಪರಮಾತ್ಮ. ಶ್ರೀಲೋಲನೆ ಅತಿ ಪ್ರೇಮದಿ ಸ್ವಾಮಿ ಪರಮಾತ್ಮ. ಅರೆ ಪಾವನ ನಾಮ ಪರಮಾತ್ಮ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಈ ಕುಲಹೀನನಾದ ನನ್ನನ್ನು ಎಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವೇ? ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುತ್ತಿಲ್ಲ ದೇವ. ಕರ್ಣ, ಪರಮಾತ್ಮ ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಹಂಸದೊಳವತರಿಸಿದ ರವಿಸುತ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ ಮಾತೆ ನಿನ್ನವಳು ಕೊಂತೆ ವರ ಪಾಂಡವರ ಜನನೇ. ಸತ್ಯ ಕರ್ಣ. ಮಾತೆ ನಿನ್ನವಳು ಕೊಂತೆ ವರ ಪಾಂಡವರ ಜನನೇ, ದರೆಯ ಬೆಳಗುವ ರವಿಯ ತರುಣನೇ. ಪರಮಾತ್ಮ ದರೆಯ ಬೆಳಗುವ ರವಿಯ ತರುಣನೆ, ಮಹಾಮಹಿಮನೆಂದೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆ ತೊರೆ. ಕರ್ಣ, 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 ಮನದ ಚಿಂತೆ ತಳಮಳವೇತಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋ ಕೀರ್ತಿಯ ಪಡವೆ. ಕರ್ಣ, ಅಮಿತ ಭುವನದೋ ಕೀರ್ತಿಯ ಪಡವೆ. ಗಣತವೆನಿಸಿದ್ದ ಮೇದಿನಿಯೊಳನೆ, ಗಣತರವೆನಿಸಿದ ಮೇದಿನಿಯೊಳನೆ, ಮಹಾಮಹಿಮನೆಂದೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಗಣ, ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶವು, ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿಯು. ಪರಮಾತ್ಮ
ಆ ಸೂರ್ಯ ದೇವನೇ ನಿನ್ನ ಜನ್ಮಕ್ಕೆ ಕಾರಣಕರ್ತನು. ಲೋಕೈಕ ವೀರರುಗಳಾದ ಆ ಪಾಂಡವರೇ ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ಈ ರೀತಿಯಾಗಿ ಹೇಳುತ್ತಿರುವೆಯಲ್ಲ ಪರಮಾತ್ಮ. ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವುದು ಎಂತಹ ವಿಪರ್ಯಾಸ ಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಧನ ಹಬ್ಬ ನಿಂದನೆಯೊಳು ಬಂದೆ. ಪರಮಾತ್ಮ, ಇಂದು ವಧನ ಹಬ್ಬ ನಿಂದನೆಯೊಳು ಬಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯ ದೇವಾ. ಶೋಧನೆಯೇನಿದು ವಿದೇಶಾಪ ಪಾಪ್ಯಾದೆ ಪರಿತಾಪ ಕಿಡಾದ ದೇವಾ. ಶೋಧನೆಯೇನಿದು ವಿದೇಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿಯದೆ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿಯದೆ ಜಲಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿಯದೆ ಜಲಮಧಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಮಗೋಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಗೋಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆ ಏಲಿ ಚಾಪ ಪಾದ ಪರಿತಾಪ ಕಿಡಾದ ದೇವಾ. ಶೋಧನೆ ವಿಧಿಚಾಪ ವಿಧಿಚಾಪ. ಪರಮಾತ್ಮ, ಪರಮಾತ್ಮ, ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ರವರವಾದಿ ನರಕವು ಪ್ರಾಪ್ತಿಯಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡಿದಂತಾಗುವುದು. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಯ್ಯಬೇಡ ಪರಮಾತ್ಮ, ತಂದೊಯ್ಯಬೇಡ. ಕರ್ಣ, ಪಾಂಡುವರರ ಸೇರುತ್ತನೇನೋ ಕರ್ಣ. ಪಾಂಡುವರರ
ಸೇರಿದೆ ನೀನು ಧರಣಿಯ ಪೊರೆಯೇ ಧರ್ಮದಲ್ಲಿರುತ್ತ ಕಣ ಪರಮಾತ್ಮ ಧರೆಯನು ಪೊರೆಯೇ ಧರ್ಮದಲ್ಲಿರುತ್ತ ಅನುಜನ ಸೇರೆ ಕರುಣವ ತೋರೆ ಸಾಧ್ಯವಿಲ್ಲ ಪರಮಾತ್ಮ. ಅನುಜರ ಸೇರೆ ಕರುಣವ ತೋರೆ ನೀ ಬಾರೈ ನೀ ಬಾರೈ ಸುರ ಚಿರ ಶರದರ ಶರಣರ ಪೊರೆವನೆ ಸುರ ಚಿರ ಶರದರ ಶರಣರ ಪೊರೆವನೆ ಸುರ ಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ ಕರ್ಣ ಪರಮಾತ್ಮ ದಾನ ಶೂರನೇ ನಾಂತಿಹ ಬಿರುದ ಪರಮಾತ್ಮ ದಾನ ಶೂರನೇ ನಾಂತಿಹ ಬಿರುದ ಮೆರೆಸಿ ಜಾನಿಜ ವರಗುಣಶೀಲ ಮೆರೆಸಿ ಜಾನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಮಾತ್ಮ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಗಿರ ಶರದರ ಶರದರ ಪೊರೆವನೆ ಗಣ ಸುರಗಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಕರ್ಣ ಪರಮಾತ್ಮ ನನ್ನ ಮಾತನ್ನು ಸತ್ಯ ಎಂಬುದಾಗಿ ನಂಬು. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾ ಅವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿದಳು. ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಮೊದಲನೇ ಮಂತ್ರವಾದ ಆ ಸೂರ್ಯದೇವನ ಮಂತ್ರವನ್ನು ಪಠಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಜೊತೆಯಲ್ಲೇ ಬಾ. ಆ ಕೌರವ ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ನನ್ನೊಡನೆ ಬಾ ಕರ್ಣ. ಪರಮಾತ್ಮ ಕರ್ಣ ಪರಮಾತ್ಮ ಭೀಮಹಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನು ಎಂದು ಆಳಿಸುತ್ತಿರುವರಲ್ಲ, ನಾನಿಂಥವನೆಂದು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ಕೇವಲ ಅವರಿಗಷ್ಟೇ ಅಲ್ಲ, ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಅವಳು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಸಡಗರದಿಂದ ಬರುವಳು. ಪಾಪ ಎತ್ತ ಕರುಳು, ಅವಳ ಮನಸ್ಸನ್ನು ನೋಯಿಸಬೇಡ ಜೋಕೆ. ಕರ್ಣ ಪರಮಾತ್ಮ ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ತಮ್ಮ ಇಚ್ಛೆ ಪರಮಾತ್ಮ. ಕೀರ್ತಿಮಾನ್ ಭವ. ಹಾ 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 ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. 1000 ಆನೆ ಬಲವುಳ್ಳ ರುದ್ರಹಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯವರು ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಹೋರಾಡಿ ಆಶುಪಶಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಸವ್ಯಸಾಚಿ
ಧನಂಜಯ ಎಂಬ ದಶನಾಮಾಂಕಿತವನ್ನು ಪಡೆದಿರುವ ಆ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿದನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಉರುಳಾಡುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಅಭಯ ಸಂಕಟವಾಯಿತು. ಏನು ಮಾಡಲಿ? ನಮ್ಮ ತಮ್ಮಂದಿರನ್ನು ಹೇಗೆ ಸಹಿಸಲಿ? ಕೊಲ್ಲಲೆ ಪಾಂಡುಕುಮಾರರಂ ನಾಂ ಕೊಲ್ಲಲೆ. ಕೊಲ್ಲಲೆ ಪಾಂಡುಕುಮಾರರೋ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲಲೆ. ಕೊಲ್ಲದೆ ನಾಂ ಬಿಟ್ಟೊಡೆ, ಕೊಲ್ಲದೆ ನಾಂ ಬಿಟ್ಟೊಡೆ. ಈ ದೊರೆಯೊಳ್ ಕೌರವೇಂದ್ರನು ಸುಖ ಸಂಪತ್ತಿನಿಂಬಾಳ್ವನೆ. ಚಲದಿಂ ಕೋರ್ತನರುಂಡವಂ ತೊರಿದು, ಚಲದಿಂ ಕೋರ್ತನರುಂಡವಂ ತೊರಿದು ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸೆರಕೆ ನಾಂ ಸುತ್ತಾಗಲೇ ನಾಂ ಸಾಯಲೇ. ಐವರ ಕಾಂತಿ ಎನಿಸಿರೆ ಚಿಂತೆ, ಐವರ ಕಾಂತಿ ಎನಿಸಿರೆ ಚಿಂತೆ, ತಳೆದ ಪರಿಭವ ಸವಿಸಿದೆ ಜೀವ. ದೀನದಯಾಳು, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು?
ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆಳೆದದ್ದು ಆಯಿತು. ಇನ್ನಾದರೂ ನನ್ನ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚು ಹೆಚ್ಚಿಗೆ ಅಪಮಾನ. ಛೇ ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ. ಪ್ರಿಯತಮೇ ಪಾಂಚಾಲಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮನವರನ್ನು ವಧಿಸುವೆನಾಂ ಕ್ಷಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮನವರನ್ನು ವಧಿಸುವೆನಾಂ ಕ್ಷಣದಿ. ಎನ್ವೈರಿಗಳವರನ್ನು ಸಿಗಿಯುವೆನಾಂ ಕ್ಷಣದಿ. ಪ್ರಿಯತಮೇ ಸಿಗಿದವರ ಎದೆಯ ಬಗೆ ಹೊಸಲಿ ಹೃದಯ ಸಿಗುವಂತದೊಳು ನಿನ್ನ ಮುಡಿಗಟ್ಟಿಸುವೆನು. ಪ್ರಿಯತಮೇ ಸಿಗಿದವರ ಎದೆಯ ಬಗೆ ಹೊಸಲಿ ಹೃದಯ ಬಿಸಿರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯಂತೆನಿಸಿ ನೀದರೆಯೋ, ಪಾಂಡವರ ಪತ್ನಿಯಂತೆನಿಸಿ ನೀದರೆಯೋ, ಕೆಚ್ಚದೆಯ ನೋರಿಯಂತಿರದೆ ಬರೆಯೋಳ್, ಕೆಚ್ಚದೆಯ ನೋರಿಯಂತಿರದೆ ಬರೆಯೋಳ್. ಪ್ರಿಯತಮೇ ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆನಾ ಕ್ಷಣದಿ. ಎನ್ವೈರಿಗಳವರನ್ನು ಸಿಗಿಯುವೆನಾ ಕ್ಷಣದಿ. ಪಾಂಚಾಲಿ, ಏಕೆ ಏನಾಯಿತು? ಏಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ಅದನ್ನು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿ ಮಾನಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಶಾಂತೆ ಶಾಂತೆ, ದುರಧೀರಳಾಗಿ ವರ ಪತ್ನಿಯಾಗಿ ಮರುಗಲೇ ತಕೆ. ಏಕನೇ ಕಾಂತೆ ಕಾಂತೆ, ದುರಧೀರಳಾಗಿ ವರ ಪತ್ನಿಯಾಗಿ ಮರುಗಲೇ ತಕೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು. ಏಕನೇ ಪಾಂಡು ಪುತ್ರರ ಪತ್ನಿಯಾಗಿ ನೀನು. ಚಂಡ ಚಿಂತೆಯಿಂದ ಏತನೇ, ಚಂಡ ಚಿಂತೆಯಿಂದ ಕಡು ಕಷ್ಟದಿಂದ ಮರುಗುವೇಗೆ ಕೋಮಲಾಂಗಿಯೇ. ಕಡು ಕಷ್ಟದಿಂದ ಮರುಗುವೇಗೆ ಕೋಮಲಾಂಗಿಯೇ. ಕಾಂತೆ ಶಾಂತೆ, ದುರಧೀರನಾಗಿ ವರ ಪತ್ನಿಯಾಗಿ ಮರುಗಲೇ ತಗೆ, ಮರುಗಲೇ ತಗೆ, ಮರುಗಲೇ ತಗೆ. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ನಾನು ಎಷ್ಟೋ ಬಾರಿ ಹೇಳಿಕೊಳ್ಳಲಿಲ್ಲವೇ? ಆದದ್ದು ಹಾದು ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೇ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು?
ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವನು ಕೇಳಿ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಾನವಾಗುವುದು. ಈಗಲಾದರೂ ನಿನ್ನೆ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಇನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪದೆಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಪ್ರಶ್ನೆಗೆ ಸರಿ ಆದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು. ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಅದು ಇನ್ನು ಮುಗಿದಿಲ್ಲ ಬಿಡು ಪ್ರಿಯತಮೆ. ಪ್ರಾಣೇಶ್ವರ, ಈ ಸಂತೋಷದ ಸಮಯದಲ್ಲಿ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆತಿಹನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಪ್ರಿಯತಮೆ, ಸಭೆಯ ಪರಿಭವವ ಮರೆತಿಹನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಸಲೇನಗೆಂದು ಬಲಪುವರಿಯೇ, ಚಿಂತಿಸಲೇನಗೆಂದು ಬಲಪುವರಿಯೇ. ಹಣದೊಳು ದೊರುಳರ ಶಿರ ಕಡಿದಿರುವೆ, ಹಣದೊಳು ದೊರುಳರ ಶಿರ ಕಡಿದಿರುವೆ. ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಹದಮರ ಕೆಣಕು ತರಣದೊಳ್ ಕುರುವಂಶವನ್ನೇ ನಾಶವಗೈವೆ. ಪ್ರಿಯತಮೆ, ಕುರುಕುಲ ಅದಮರ ಕೆಣಕು ತರಣದೊಳ್ ಕುರುವಂಶವನ್ನೇ ನಾಶವಗೈವೆ. ಕುರುಳದು ಶಾಸನಗಳನ್ನು ಬಗೆದು. ಪ್ರಿಯತಮೆ, ಕುರುಳದು ಶಾಸನಗಳನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ
ಏನು ಕಂಡುವೆ ಮಾರೆ ಜಾಣೆ ನನ್ನ ಜಾಣೆ ಪ್ರಿಯ ಜಾಣೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಪ್ರಾಣೇಶ್ವರಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಪ್ರಿಯೋತ್ತಮ ಪ್ರಿಯೋತ್ತಮೆ ಸೇರುವೆ ಕಾಂತಿಯ ಹೌದಲ್ಲವೇ? ಹೌದು. ಆದರೆ ಅದಕ್ಕಿನ್ನು ಬಹಳ ಸಮಯವಿರುವುದು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲ ಅಂತಕ ಕರಾಳ ರಾತ್ರಿ ಎಂದು ತಾವೇ ಸಂಬೋಧಿಸಿದಿರಿ. ಇನ್ನು ಏನೇನೋ ಹೇಳಿದಿರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬೆಸಿಸುವೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಏ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನಿಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದೊಂದಿನ ಮಾತು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆ, ಕ್ಷಮಿಸುವುದಿಲ್ಲ. ಕೌರವರ ಬಾಳಗೆಡಿಸುವೆ ತಾಳು ತಾಳು ನೀ ಶುಭ ಮತೆಯೇ. ಕೌರವರ ಬಾಳಗೆಡಿಸುವೆ ತಾಳು ತಾಳು ನೀ ಶುಭ ಮತೆಯೇ. ಮನದೊಳು ಸೈರಿಸೆ ಈಗಲೇ ಕುರುಕುಲವೆಲ್ಲ ಸದೆ ಪಡೆಯುವನು ಕಾಂದೆ. ಈಗಲೇ ಗುರುಕುಲವೆಲ್ಲ ಸದೆ ಪಡೆಯುವನು ಕಾಂದೆ.
ದುರುಳ ಕೌರವನ ವಧಿಸಿ ಬಿಡುವೆನು ದುರುಳ ಕೌರವನ ವಧಿಸಿ ಬಿಡುವೆನು ಸೈರಿಸೆ ಮರೆಯನು ಮನದೊಳು ಸೈರಿಸೆ ಮರೆಯನು ಭೀಮಸೇನ ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸಕಲ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ತಡೆಯುವುದೇ ನಮಗೆ ಅಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರಿಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ಗದು ಸಮಯಕ್ಕೆ ಸರಿಯಾಗಿಯೇ ಬಂದಿರುವಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರ ರತ್ನಗಳನ್ನಾಗಿ ಪಡೆಯಲ್ಲ. ಈ ವಿಚಾರವು ನಿಮಗೆ ಸಹಜವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೋ ನಾನು ಇದನ್ನು ಸಹಿಸುವುದಿಲ್ಲ, ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನಗೆ ತೋರಿದ್ದನ್ನು ಮಾಡುವೆನು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಬಿಡು ಕೋಪವ ಮನದಿ, ಅನುಗ ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ, ಅನುಗ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬೆರುಮುಡಿ ಶಾಪವು, ಮಡದಿ ಪಂಚಾಲಿಯ ಬೆರುಮುಡಿ ಶಾಪವು. ಗುರುವಂಶ ನರಳಿಸದಿರುವುದೇ ಗುರು ಸಂಜಾತರ. ತಾಳಿದವರು ಮುಂದೆ ಬಾಳಿರಿ ಎಂಬ, ತಾಳಿದವರು ಮುಂದೆ ಬಾಳಿರಿ ಎಂಬ. ಹಿರಿಯರ ವಾಣಿಯ ಮರೆಯುವುದನುಚಿತ, ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ, ಕೋಪ ಮಾಡಬೇಡ. ಧರ್ಮರಾಜನು ನಮಗೆ ಹಿರಿಯವನು. ಪಾಂಚಾಲಿ, ಚಿಂತಿಸದಿರೆ ಮನದಿ, ವೀರ ಪಾಂಡವರ ಅರತಿ ಎಂದೆನಿಸಿ ಚಿಂತಿಸದಿರೆ ಮನದಿ. ಚಿಂತಿಸದಿರೆ ಮನದಿ,
ವೀರ ಪಾಂಡವರ ಅರಸಿ ಎಂದೆನಿಸಿ ಚಿಂತಿಸದಿರೆ ಮನದಿ. ದುರದಳು ಕರ್ಣನ ಚಿರವ ಘಾತಿಸುವೆನು ಕ್ಷಣದಿ. ದುರದಳು ಕರ್ಣನ ಚಿರವ ಘಾತಿಸುವೆನು ಕ್ಷಣದಿ. ದುರುಳ ಕೌರವರ ಒಡಲ ಬಗೆದು ಕಡಿದಿರುವೆ ತರಗಲಿನ. ದುರುಳ ಕೌರವರ ಒಡಲ ಬಗೆದು ಕಡಿದಿರುವೆ ತಡಗಲಿನ. ಚಿಂತಿಸದಿರೆ ಮನದಿ ವೀರ ಪಾಂಡವರ ಅರಸಿ ಎಂದೆನಿಸಿ ಚಿಂತಿಸದಿರೆ ಮನದಿ. ದ್ರೌಪದ ಚಿಂತಿಸದಿರೆ ಮನದಿ, ದ್ರೌಪದ ಚಿಂತಿಸದಿರೆ ಮನದಿ. ಪಾಂಚಾಲಿ ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನನಗೆ ಅನುಚಿತ. ಇದಕ್ಕೇನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಮೂಲ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನಿನಗಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಆರಂಭಿಸಿದರೆ ಅವಿಚಾರಕ್ಕಾಗಿ ನಾವು ಮುಂದೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನೀ ಕೋಲಾಹಲ? ನಾನಿನ್ನ ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿತಂದು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನಲ್ಲವೇ? ಆತನಿಂದ ಸಂಧಾನದ ವಿಚಾರವನ್ನು ತಿಳಿದ ಬಳಿಕ ತಮ್ಮಿಚ್ಛೆಯಂತೆ ತಾವು ನಡೆಯಬಹುದು. ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರವರು ಮೋಡರು ಈ ಜಗದೇ. ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರವರು ಮೋಡರು ಈ ಜಗದೇ. ಕಾಯವು ಜನಿಸಿದ ಧರ್ಮವನರಿಯದೆ ಕಾಯವು ಜನಿಸಿದ ಧರ್ಮವ ನರಿಯದೆ ಕಾಯವು ಜನಿಸಿದ ಧರ್ಮವ ನರಿಯದೆ ಬಾಯ್ ಬಾಯ್ ಬಿಡುವರೆ ಈ ಜಗದೇ. ಬಾಯ್ ಬಾಯ್ ಬಿಡುವರೆ ಈ ಜಗದೇ. ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರವರು ಮೋಡರು ಈ ಜಗದೇ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ, ಆಹಾ ಭೀಮಸೇನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಸಂಧಿಯ ವಿಚಾರವೇನಾದರೂ ನಡೆಯಿತೆ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಪರಿಪರಿಯಾಗಿ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರ ನನಗೆ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವೇನು ನಡೆಯಿತೆ? ಓಹೋ, ನಡೆಯಿತಷ್ಟೇ. ಪಾಂಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿತನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ಸಮರ್ಪಕವಾಗಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಗ್ರದನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾದರೂ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ಈ ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆದೊಟ್ಟನು.
ಈ ಸಂಧೆಯ ನೆಪದಿಂದ ಪಾಂಡವರೈವರಿಗೂ ಸೀರೆಯನ್ನುಣಿಸಲು ಅವನಿಸುತ್ತಿರುವೆಯೋ? ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ತಾಳ್ಮೆಯಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಏ ಸ್ವಾಭಿಮಾನ ಶೂನ್ಯ ಸಂಧಾನದೊಳೆ ಏ ಪ್ರಚಂಡ ಬೇಮರಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ನಿಮ್ಮ ವಿಚಾರವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಏ ಓ ದುರ್ಯೋಧನ, ಅವನೂ ಸಹ ಹೆಣ್ಣು ನಮಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನಿಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯ ಫಲವನ್ನು ನೀವೇ ಬಂಧಿಸಿರಲಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸಳಾಗಬೇಡ. ಏ ಭೀಮಸೇನನು ಬದುಕಿದ್ದರೆ ಎಂದಾದರೂ ಒಂದು ದಿನ ನಿನ್ನ ಸೇಡಿಸನ್ನು ತೀರಿಸದೆ ಬಿಡಲಾರನು. ಆಹಾ ಭೀಮಸೇನ, ಇಲ್ಲಯ್ಯ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ತಾನೇ ನೀನು ಹೇಗೆ ಆಳಲು ಸಾಧ್ಯ? ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವೆನು. ಏನು ದುರ್ಯೋಧನ ಸಂದೇಶ? ಕೃಷ್ಣ, ಹೇಳು ಹೇಳು ಅನ್ನೋ ಸಂದೇಶ. ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕೂರಬೇಕಷ್ಟೇ. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಆಹಾ, ನೀನು ಕೈಕಟ್ಟಿ ಕೂರೋದ ಹೊರತು ನಾನು ಹೇಳುವಂತಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ನೋಡಿದರೆ ನನಗಷ್ಟೊಂದು ಭಯವಾಗುವುದು. ಈ ಗದೆಯನ್ನು ಸ್ವಲ್ಪ ಬದಿಯಲ್ಲಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆನಂತರ ಸಂದೇಶವನ್ನು ತಿಳಿಸುತ್ತೇನೆ. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ ಕೃಷ್ಣ. ಆಗಲಿ ವಿನಯ್ಯ. ಅರ್ಜುನ, ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಇಲ್ಲಿ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೇ ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರವನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪ್ರವೀಣೆಯಂತೆ. ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಯಾಜ್ಞಸೇನಿ, ನಿಮ್ಮಗ್ರಜನ ಅಪ್ಪಣೆಯಂತೆ ಈ ನನ್ನ ಕರಗಳನ್ನು ಬಂಧಿಸು. ನೀವು ಹೇಳಿದ ಮೇಲೆ ಬಿಡುವುದುಂಟೆ ಪ್ರಾಣೇಶ್ವರ. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಬಂಧಿಸಿದರು? ಏನು ಹೇಳಿದೆ ಕೃಷ್ಣ? ಏ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದ್ದರೆ ಯಾರು ಯಾರು ಆ ದುರಾತ್ಮರು ಕೃಷ್ಣ? ದುರಾಚಾರಿಯಾದ ಆ ದುರ್ಯೋಧನನು ಆದೇಶಿಸಿದನು. ದುರಾಭಿಮಾನಿಯಾದ ಆ ದುಶ್ಯಾಸನನು ಕಾರ್ಯವೆಸಗಿದನು. ಇಂತಹ ಮಹತ್ ಕಾರ್ಯಗಳು ಅವರಿಗಲ್ಲದೆ ಬ್ಯಾರೆ ಮತ್ತಾರಿಗೆ ಸಾಧ್ಯ ಭೀಮಸೇನ? ಯಾಜ್ಞಸೇನೆ, ಏ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನಿಮಗೆ ರಾಜ್ಯವನ್ನು ಹಂಬಲಿಸುವುದೇ ಆದರೆ ರಣಾಂಗಣದಲ್ಲಿ
ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ ವೀರ ರಥಿಕರ ಘೋಷಣೆಯಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿಳಿದಿರುವುದು ಒಂದೇ ಮಾರ್ಗ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವಂತೆ ನಾನು ಈ ಯುದ್ಧಕ್ಕೆ ಎಂದೂ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಗೀತೆ ಕ್ಯಾನ್ಸಲ್ ಮಾಡೋ ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ಕೃಷ್ಣ, ಯಾರು ಬಿಡಿಸುವುದಿಲ್ಲವೇ? ಇರಲಿ, ನಾನೇ ಬಿಡಿಸಿಕೊಳ್ಳುವೆನು. ವೈರೇ ಕುಲಕುಲ ಹರಮರನು ಒದಿಸುವೆನು ವಾಸುದೇವ. ವೈರೇ ಕುಲಕುಲ ಹರಮರನು ಒದಿಸುವೆನು ಸರಿಂ ಮೆರೆದು ದುರಹಂಕಾರದಿ, ಸರಿಂ ಮೆರೆದು ದುರಹಂಕಾರದಿ ಧಿಕ್ಕರಿಸಿಬಲು ಸಕ್ಕಿ ನಿನ್ನೆರೆವ. ವೈರೇ ಕುಲಕುಲ ಹರಮರನು ಒದಿಸುವೆನು ಎಂಬುವ ಹಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕೊನ್ನಿಗಳು, ಅನುಜರೆಂಬುವ ಹಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕೊನ್ನಿಗಳು, ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವೇ ಸಗಿದರೆಕ್ಕಸರು. ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವೇ ಸಗಿದರೆಕ್ಕಸರು. ಲೆಕ್ಕಿಸದೆ ಹಕ್ಕಡಗಿಸಿ ಮಣ್ಣೊಕ್ಕಿಸಲಿರುವನೆ ರಣದೊಳಗೆ. ಕೃಷ್ಣ, ಲೆಕ್ಕಿಸದೆ ಹೊಕ್ಕಡಗಿಸಿ ಮಣ್ಣೊಕ್ಕಿಸಲಿರುವನೆ ರಣದೊಳಗೆ. ಸಭೆಯಲು ಪತ್ನಿಯ ಗರ್ವದಿ ಜರಿದ, ಸಭೆಯಲು ಪತ್ನಿಯ ಗರ್ವದಿ ಜರಿದ ದುರ್ಮೂರ್ಖರವರೆಳೆಯನು ಬಗೆದು. ವೈರೇ ಸುರುಕುಲ ಹದಮರನು ಒಲಿಸುವೆನು ಸಿರಿಯಿನ್ ಬೆಳೆದು ದುರಹಂಕಾರದಿ, ಸಿರಿಯಿನ್ ಬೆಳೆದು ದುರಹಂಕಾರದಿ ಧಿಕ್ಕರಿಸಿಬಲು ಸತ್ಯ ನಿನ್ನೆರೆವ. ವೈರೇ ಕುರುಕುಲ ಹದಮರನು, ಕುರುಕುಲ ಹದಮರನು ಹೇಗೆ ಸಾಡುವೆನು. ಈಗ ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯು ವಂಶದಲ್ಲಿ ಜನಿಸಿದ್ದೇ ಸತ್ಯವಾಗಿದ್ದರೆ, ಕುಂತಿ ಮಾತೆಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳೆ ನಡೆಯುವ ಭಯಂಕರ ಕುರುಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಓ ದುರುಳ ದುರ್ಯೋಧನ ತೊಡೆಯನ್ನು ಏ ನನ್ನ ಗದಾದಂಡದಿಂದ ಮರಿದು ಅವನ ರಾಜಮುಕುಟವನ್ನು ಕೆತ್ತು ಏ ನನ್ನ ಎಡಗೋಲಿನಿಂದ ಹೊತ್ತು ಹೊತ್ತು ಪುಡಿ ಪುಡಿ ಮಾಡಿ ಆ ದುರುಳ ದುಶ್ಯಾಸನ ಗುಂಡಿಗೆ ವಿಸರಿತದಿಂದ ಪಾಂಚಾಲಿಯ ಬಿಡುಮುಡಿಗಳನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆ ಏನಾದರೂ ಭಂಗವಾದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.